ಧನುರಾಶಿಯವರಿಗೆ ಈಗ ಗೋಚಾರದ ಅರ್ಧಾಷ್ಟಮ ಶನಿಯಿಂದಾಗಿರಬಹುದು, ಅಥವಾ ಧನುರಾಶಿಯವರ ಮೂಲ ಗುಣ ಇದೆಯಲ್ಲ, ಗೋವಿನಂಥ ಮನಸ್ಸು ಅಂತ ಹೇಳ್ತೇನೆ ನಾನು. ಧನುರಾಶಿಯವರಿಗೆ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಆ ಥರ ಬಹಳ ಮುಗ್ಧರು, ಬಹಳ ಸಜ್ಜನರು, ತುಂಬ ಒಳ್ಳೆಯವರು ಧನುರಾಶಿಯವರು. ಅಂತಹ ಧನುರಾಶಿಯವರು ಸದಾ ಸರ್ವದಾ ಯಾವಾಗಲೂ ಸಹ ಅನುಭವಿಸುವಂಥದ್ದೇನು ಗೊತ್ತಾ? ರಿಜೆಕ್ಷನ್ ಅಥವಾ ತಾತ್ಸಾರಕ್ಕೆ ಒಳಗಾಗ್ತಕ್ಕಂಥದ್ದು, ನಿಮಗೆ ಯಾವುದೇ ಬೆಲೆ ಕೊಡದೇ ಇರತಕ್ಕಂಥದ್ದು, ಯೂಸ್ ಆ್ಯಂಡ್ ಥ್ರೋ. ನಿಮ್ಮ ಹತ್ರ ಕೆಲಸ ಇದ್ದಾಗ ಬಂದು ನಿಮಗೆ ಏನೋ ಒಂದು ಹೇಳಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು, ನಿಮ್ಮ ಕೆಲಸ ಆದಮೇಲೆ, ಅವರ ಕೆಲಸ ಆದಮೇಲೆ ನಿಮ್ಮನ್ನು ತಾತ್ಸಾರ ಮಾಡ್ತಕ್ಕಂಥದ್ದು, ನಿಮಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ, ನಿಮಗೇನು ಏನು ಕೇರೇ ಇಲ್ಲ ಅನ್ನೋ ಥರ ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಕ್ಕಂಥದ್ದು, ಇದು ಭಾಳ 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 ಜಾಸ್ತಿ ಧನುರಾಶಿಯವರು ಎದುರಿಸ್ತಾ ಇರ್ತೀರ. ಅದಕ್ಕೆ ಎಂಡ್ ಬೇಕೇ ಬೇಕು. ಯಾಕೆಂದರೆ ಧನುರಾಶಿಯವರು ನೀವು ಹೊರಗಡೆ ಕೂಡ ಹೇಳ್ಕೊಳ್ಳೋದಿಲ್ಲ, ಒಳಗಿಂದ ಒಳಗೆ ಕೊರಗ್ತಾ ಇರ್ತೀರ. ಈ ಅರ್ಧಾಷ್ಟಮ ಶನಿಯಲ್ಲಿ ನೀವು ಇನ್ನೂ ಹಿಂಗೆ ಕೊರಗಿದ್ರೆ ಮುಂದೆ ಪಂಚಮ ಶನಿ ಬರುತ್ತೆ, ಅದರಿಂದ ಆರೋಗ್ಯ ಹಾಳಾಗುತ್ತೆ. ನೀವು ಒಳಗಿಂದ ಒಳಗೆ ಅಳ್ತಾ ಇದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ವಿನಃ ಎದುರುಗಡೆ ಇರ್ತಕ್ಕಂಥವ್ರಿಗೆ, ನಿಮಗೆ ಪ್ರಾಮುಖ್ಯತೆ ಕೊಡದೇ ಇರತಕ್ಕಂಥವ್ರಿಗೆ ಏನೂ ಆಗಲ್ಲ. ಸೊ ನೀವೇನು ಮಾಡಬೇಕು? ಬೌನ್ಸ್ ಬ್ಯಾಕ್ ಮಾಡಬೇಕು. ಅಂದರೆ ನೀವು ಮತ್ತೆ ಪುನಃ ವಾಪಸ್ ಎದ್ದೇಳಬೇಕು, ನಿಮ್ಮ ಪ್ರಾಮುಖ್ಯತೆಯನ್ನು ನೀವು ಪಡೆದುಕೊಳ್ಳಬೇಕು. ಪ್ರತಿಯೊಬ್ಬ ಧನುರಾಶಿಯವರಿಗೆ ಏನು ಫೀಲಿಂಗ್ ಇರುತ್ತಲ್ಲ, ಸರ್ ನನಗೆ ಯಾವುದೇ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ತಾತ್ಸಾರ ಮಾಡ್ತಾ ಇದ್ದಾರೆ, ನನ್ನನ್ನು ಯಾವ ವಿಚಾರ ನನ್ನ ಮುಂದೆ ಮಾತಾಡಲ್ಲ, ಅಥವಾ ನನಗೆ ಯಾವ ವಿಚಾರನೂ ಹೇಳೋದೇ ಇಲ್ಲ, ನಾನು ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ನಿನಗೆ ಯಾಕೆ ಹೇಳಬೇಕು ಅಂತ ಕೇಳ್ತಾರೆ, ನೀನು ಏನು ಮಾಡ್ಬಿಡ್ತೀನಿ ನೀನು ಅನ್ನೋ ಥರ ಕೇಳ್ತಾರೆ. ಅಂದರೆ ನಾನೇನು ಅಲ್ವಾ ಹಂಗಾರೆ, ನನ್ನ ಪ್ರಾಮುಖ್ಯತೆ ಇಲ್ವಾ ಹಂಗಾರೆ? ಮನೆಯಲ್ಲೂ ಅದೇ ಕತೆ, ಹೊರಗಡೆನೂ ಅದೇ ಕತೆ, ಜಾಬಲ್ಲೂ ಅದೇ ಕತೆ, ಅಂಗಡಿಯಲ್ಲೂ ಅದೇ ಕತೆ, ಎಲ್ಲ ಕಡೆ ಅದೇ ಕತೆ. ಫ್ರೆಂಡ್ಸ್ನೂ ಹಂಗೇನೆ ಬರ್ತಾರೆ, ಅವ್ರು ಕೆಲಸ ಮಾಡೋ ತನಕ ಇರ್ತಾರೆ, ಆಮೇಲೆ ಹೋಗ್ತಾರೆ. ಅದು ಏನು ಫ್ರೆಂಡ್ಸು ಅಂತ ಹೇಳ್ಕೊಳಕ್ಕೆ ಇದ್ದಾರಪ್ಪ ಫ್ರೆಂಡ್ಸ್ಗಳು, ಅದು ಏನು ಅಂತ ಗೊತ್ತಿಲ್ಲ. ನನಗೆ ಬಹಳ ಬೇಜಾರಾಗುತ್ತೆ, ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಗುರುಗಳೇ ಅಂತ ಧನುರಾಶಿಯವರು ಬಹಳಷ್ಟು ಜನ ಹೇಳಿದ್ದೀರಿ. ಸೊ ಇದರಿಂದ ಹೊರಬರಬೇಕಲ್ವ ನೀವು? ಅಷ್ಟೇ ಅಲ್ಲ, ನಿಮಗೆ ಈ ಅರ್ಧಾಷ್ಟಮ ಶನಿ ಇತ್ಯಾದಿಗಳಿಂದಾಗಿಯೂ ಸಹ ಬೆನ್ನಿಗೆ ಚೂರಿ ಬಹಳಷ್ಟು ಆಗಿರುತ್ತೆ. ನಿಮ್ಮ ಮುಂದೆ ಬಹಳ ಚೆನ್ನಾಗಿದ್ದು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡೋದು, ನಿಮಗೆ ಬರುವ ಒಳ್ಳೊಳ್ಳೆಯ ಅವಕಾಶಗಳು, ನಿಮಗೇ ಬರುವಂಥ ಅವಕಾಶಗಳನ್ನು ಹಾಳು ಮಾಡ್ತಕ್ಕಂಥದ್ದೇ. ಅವ್ರಿಗೇನ್ರಿ ಕೊಡ್ತೀರಿ ಬಿಡ್ರಿ, ಅವ್ರು ನಂಬ್ಕೊಂಡು ಹೋದ್ರೆ ನೀವು ಹಾಳಾಗಿ ಹೋಗ್ತೀರಾ, ಏನು ಪ್ರಯೋಜನ ಇಲ್ಲ ಅಂತ ನಿಮ್ಮ ಬಗ್ಗೆ ಎಲ್ಲ ಇಲ್ಲ ಸಲ್ಲದ್ದನ್ನು ಟಾಮ್ ಮಾಡ್ತಕ್ಕಂಥ ಕೂತ್ಕೊಳ್ಳುವಂಥದ್ದು. ನೀವು ಚಿಕ್ಕದಾಗಿ ಗೊತ್ತಿಲ್ಲದೆ ಮಾಡಿದಂಥ ತಪ್ಪಿರಬಹುದು, ಗೊತ್ತಿದ್ದು ಯಾರೋ ಏನು ಮಾಡದೇ ಇರೋ ತಪ್ಪೇನಲ್ಲ, ಎಲ್ಲರೂ ಮಾಡುವಂಥದ್ದೇ. ಆದರೂ ನೀವೊಂದು ಚಿಕ್ಕದಾಗಿ ಏನಾದ್ರು ತಪ್ಪು ಮಾಡಿದರೆ ಅದನ್ನೇ ದೊಡ್ಡ ಪ್ರಪಂಚ ಪ್ರಳಯ ಆಗೋಯ್ತು ಅನ್ನೋ ಲೆವೆಲ್ಗೆ ಅದನ್ನು ಬಿಂಬಿಸಿ ನಿಮ್ಮನ್ನೊಂಥರ ವಿಲನ್ ಥರ ತೋರಿಸೋದು ಎಲ್ಲರಿಗೂ ಸಹ. ಜಾಬಲ್ಲೂ ಅಷ್ಟೇ, ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ನಿಮಗೆ ಏನೂ ಪ್ರಾಮುಖ್ಯತೆ ಇಲ್ಲ. ಕೆಲಸ ನಿಮಗೂ ಹತ್ರ ಹೇಳ್ತಾರೆ, ಪ್ರಮೋಷನ್ನು ಸ್ಯಾಲ್ರಿಗೂ ಕಂಡೋರಿಗೆ ಕೊಡ್ತಾ ಇರ್ತಾರೆ, ಬಕೆಟ್ ಹಿಡಿದವ್ರಿಗೆ ಕೊಡ್ತಾ ಇರ್ತಾರೆ. ನೀವು ಏನು ಎದುರುತ್ತರ ಕೊಡೋಕ್ಕಾಗ್ತಾಯಿಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ಜ್ಯೋತಿಷ್ಯ ಕೇಳಿದ್ರೆ ಕೆಲಸ ಬಿಡಬೇಡಪ್ಪ, ಈ ಮತ್ತೆ ಸಿಗೋದಿಲ್ಲ ಕೆಲಸ, ಬೇಡ ಕೆಲಸ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದಾರೆ. ಭಯ, ಕೆಲಸ ಬಿಡೋಕ್ಕೂ ಆಗಲ್ಲ. ಆಲ್ರೆಡಿ ಇರೋ ಕೆಲಸ ಮಾಡಿದ್ರೆ ದಿನಾ ಅವಮಾನಗಳು, ಪ್ರಾಮುಖ್ಯತೆಯೇ ಇಲ್ಲ. ಸೊ ಇಲ್ಲಿ ಪ್ರತಿಯೊಬ್ಬ ಧನುರಾಶಿಯವರಿಗೆ ಬೇಕಾಗಿರುವುದು ಪ್ರಾಮುಖ್ಯತೆ, ಸರ್ವರನ್ನು ತನ್ನತ್ತ ಆಕರ್ಷಿಸಿಕೊಳ್ಳುವ ಶಕ್ತಿ, ಆಕರ್ಷಣಾ ಶಕ್ತಿ, ಧೈರ್ಯ, ಇದೆಲ್ಲ ಬಂದರೆ ಬಹಳ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ. ಧನುರಾಶಿಯವರ ಜೀವನ ಬಹಳ ಅದ್ಭುತವಾಗಿ ಬದಲಾಗುತ್ತೆ. ಅದಕ್ಕೆ ಇರತಕ್ಕಂಥ ಅದ್ಭುತವಾದ ಪರಿಹಾರವೇ ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆ ಮಂತ್ರ ಏನಿದೆಯಲ್ಲ, ಇದು ಧನುರಾಶಿಯವರ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಮದುವೆ ಆಗಿಲ್ಲ, ಧನುರಾಶಿಯವರು ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀರಾ, ಹೆಣ್ಣು ಒಪ್ತಾ ಇಲ್ಲ, ಅಥವಾ ಗಂಡೋರು ನೋಡೋಕೆ ಬರ್ತಾ ಇದ್ದಾರೆ, ಒಪ್ತಾ ಇಲ್ಲ ಮದುವೆಗೆ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತೆ. ಆಲ್ರೆಡಿ ಮದುವೆ ಆಗೋಗಿದೆ ಧನುರಾಶಿಯವರು, ಗಂಡ ಹೆಂಡಿರ ನಡುವೆ ಯಾವುದೇ ಉತ್ತಮ ದಾಂಪತ್ಯವಾಗಿರಲಿ, ಆಕರ್ಷಣೆ ಇಲ್ಲ, ಆ ಸಮಸ್ಯೆ ಪರಿಹಾರ ಮಾಡಿಕೊಡುತ್ತೆ. ಯಾಕೆಂದರೆ ಅದಾದ್ರೇ ಸಂತಾನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಅದರಿಂದ ಆ ಸಮಸ್ಯೆ ಪರಿಹಾರ ಮಾಡಿಕೊಡುತ್ತೆ. ಸ್ನೇಹಿತರೆಲ್ಲ ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದಾರೆ, ಇಲ್ಲ, ಇನ್ಮೇಲೆ ಯಾವ ಸ್ನೇಹಿತರು ನಿಮಗೆ ಪ್ರಾಮುಖ್ಯತೆ ಕೊಡದೆ ನಿಮ್ಮನ್ನು ಡಂಪ್ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಕೈ ಬಿಡೋಕ್ಕಾಗಲ್ಲ. ಪ್ರತಿಯೊಬ್ಬ ಸ್ನೇಹಿತರು ನಿಮಗೆ ಪ್ರಾಮುಖ್ಯತೆ ಕೊಡಲೇಬೇಕು, ಆ ಥರ ನಿಮಗೆ ಸಹಾಯ ಮಾಡಿಕೊಡುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಡೆಸ್ತಾ ಇದ್ದಾರೆ, ನಿಮ್ಮ ಯಾವುದೇ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗುವಂಗಿಲ್ಲ, ಆ ಥರ ನಿಮ್ಮನ್ನು ಶಕ್ತಿಯುತವಾಗಿ ಮಾಡುತ್ತೆ. ಅಷ್ಟೇ ಅಲ್ಲ, ತುಂಬ ಚೆನ್ನಾಗಿದ್ದ ಸರ್ ಫ್ರೆಂಡು, ಇವಾಗ ಮಾತಾಡ್ತಾ ಇಲ್ಲ, ತುಂಬ ಚೆನ್ನಾಗಿದ್ದರು ನಮ್ಮ ಫ್ರೆಂಡು,
ಈಗ ನಮ್ಮ ಫೋನ್ ಅಟೆಂಡ್ ಮಾಡಲ್ಲ, ನಮ್ಮ ಮಾತಾಡ್ಸಲ್ಲ, ನಮ್ಗೆ ಯಾರೇನಲ್ಲ, ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ, ಈಗ ನನಗೇನು ನನಗೆ ಕಷ್ಟ ಅಂದಾಗ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ, ನನಗೆ ಬೇಕು, ನನಗೆ ಇವಾಗ ಕೊಡು ವಾಪಸ್ ಅಂದರೆ ಯಾರೂ ಕೊಡ್ತಾ ಇಲ್ಲ, ಭಾಳ ಬೇಜಾರಾಗಿದೆ ಅಂತಾರಲ್ಲ. ಇಂಥ ಇದರಲ್ಲಿ ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆದರೆ ಆಟೋಮೆಟಿಕಲ್ಲ ಅವ್ರು ಹುಡ್ಕೊಂಬಂದ್ಬಿಡ್ತಾರೆ ನಿಮ್ಮನ್ನು. ಸೊ ಆದ್ದರಿಂದ ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಿ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳೋ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಕೊಡ್ತದೆ, ಧನುರಾಶಿಯವರಿಗೆ ಕೊಡಲಿದೆ. ಹಾಗಾದರೆ ಧನುರಾಶಿಯವರು ಇದನ್ನು ಪಡೀಲಿಕ್ಕೆ ಏನು ಮಾಡಬೇಕು ಗೊತ್ತಾ? ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಲೇಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನೋಡ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ಸಹ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಖಂಡಿತವಾಗಿ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ. ಆ ಮಂತ್ರವನ್ನು ನೀವೆಲ್ಲರೂ ಸಹ ಜಪ ಮಾಡಬೇಕು, ಆರಾಧನೆ ಮಾಡಿಕೊಳ್ಬೇಕು. ಈ ವಿಡಿಯೋ ಎಂಡ್ನಲ್ಲಿ ನಾನು ಆ ಮಂತ್ರವನ್ನು ನಿಮಗೆ ತಿಳಿಸ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಬೇರೆ ಒಂದು ವಿಡಿಯೋ ಮಾಡಿ ಆ ಮಂತ್ರವನ್ನು ಅದರಲ್ಲಿ ಹೇಳಿ, ಆ ಮಂತ್ರವನ್ನು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಿಕ್ಕಾದರೂ ಸಹ ನಾನು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ನೀವು ಈ ಮಂತ್ರವನ್ನು ಸರಿಯಾಗಿ ಕೇಳಿಸಿಕೊಂಡು ಈ ಮಂತ್ರವನ್ನು ಯಾವುದೇ ವ್ಯಾಕರಣ ದೋಷ ಇಲ್ಲದಂತೆ, ತಪ್ಪು ಇಲ್ಲದಂತೆ ಸರಿಯಾಗಿ ಕಲಿತ್ಕೊಳ್ಬೇಕು, ಹಾಗೂ ಅದರ ಅನುಷ್ಠಾನಕ್ಕೆ ಇಟ್ಕೊಳ್ಬೇಕು. ಪ್ರತಿದಿನ ಇದನ್ನು ಅನುಷ್ಠಾನ ಮಾಡಿಕೊಳ್ತಕ್ಕಂಥದ್ದು ಅತ್ಯುತ್ತಮ. ವಿಶೇಷವಾಗಿ ಅಮಾವಾಸ್ಯೆ ಕಾಲದಲ್ಲಿ ಆರಾಧನೆ ಅಥವಾ ಪ್ರತಿನಿತ್ಯ ಇದನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತದೆ, ನಿಮ್ಗೆ ತುಂಬ ಕೆಲಸ ಮಾಡ್ತಕ್ಕಂಥದ್ದು. ಏನಂತಂದರೆ 3 ಎಳೆ ಕೆಂಪು ಬಣ್ಣದ ದಾರ, ಒಂದೊಂದು ಎಳೆದು 3 ಎಳೆ ಇರ್ತಕ್ಕಂಥ ಕೆಂಪು ಬಣ್ಣದ ದಾರವನ್ನು ಮಡಚಿ 9 ಎಳೆ ಮಾಡ್ಕೊಳ್ಳಿ. 3 ಎಳೆ ಆಗತ್ತಲ್ವ. ಸೊ ಅದರಿಂದ 3 ಎಳೆ ದಾರ, 3 ಇದ್ದರೆ 9 ಎಳೆ ದಾರ ಆಗುತ್ತೆ. ಆ 9 ಎಳೆಯ ಕೆಂಪು ದಾರವನ್ನು ನೀವು ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಮಧ್ಯದಲ್ಲೊಂದು 3 ಗಂಟುಗಳು ಹಾಕ್ಕೋಬೇಕು. ಅದಕ್ಕೆ 9 ಎಳೆ ದಾರ ಸ್ಟಾರ್ಟಿಂಗಲ್ಲಿ 1 ಗಂಟೆ ಹಾಕಿದ, ಮಧ್ಯದಲ್ಲಿ 1 ಗಂಟೆ ಹಾಕಿದ, ಎಂಡಲ್ಲಿ 1 ಗಂಟೆ ಹಾಕಿದ, ಆ ಥರ 3 ಗಂಟೆಗಳನ್ನು ಹಾಕ್ಕೊಳ್ಬೇಕು. ಅದನ್ನು ಮನೆಯಲ್ಲಿ ಒಂದು ಬೆಳ್ಳಿ ಪ್ಲೇಟ್ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ಟೀಲ್ ಪ್ಲೇಟ್ ಆದರೂ ಪರವಾಗಿಲ್ಲ, ಮನೆಯಲ್ಲಿ ದೇವರ ಮನೆಯಲ್ಲಿ ಅದನ್ನಿಟ್ಟು ಈ ಒಂದು ದಾರವನ್ನು ಸ್ವಲ್ಪ ಗಂಜಲದಲ್ಲಿ ತೊಳ್ಕೊಂಡು ಅದನ್ನು ದೇವರ ಮನೆಯಲ್ಲಿ ಆ ದಾರವನ್ನು ಇಟ್ಕೋಬೇಕು. ಆ ದಾರವನ್ನು 9 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದಮೇಲೆ ತಿಂಡಿ ಗಿಂಡಿ ಎಲ್ಲ ಏನು ಮಾಡ್ದೇನೆ ಸ್ಟಾರ್ಟಿಂಗಲ್ಲಿ ಕುಂಕುಮದಲ್ಲಿ ಅದಕ್ಕೆ ಅರ್ಚನೆಯನ್ನು ಮಾಡಬೇಕು. ಆ ದಾರದ ಮೇಲೆ ಅರ್ಚನೆ ಮಾಡಬೇಕು. ಈ ಮಂತ್ರವನ್ನು, ಈ ಒಂದು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರವನ್ನು ಹೇಳಿಕೊಂಡು ಅದಕ್ಕೆ ಅರ್ಚನೆ ಮಾಡ್ತಾ ಇರಬೇಕು. ಯಾರದನ್ನು 9 ದಿನಗಳ ಕಾಲ ಇರಬಹುದು, 21 ದಿನಗಳ ಕಾಲ ಇರಬಹುದು, 48 ದಿನಗಳ ಕಾಲ ಇರಬಹುದು, ಆ ಒಂದು ಕೆಂಪು ದಾರವನ್ನು ಆರಾಧನೆ ಮಾಡಿ ಕಡೆಗೆ ಗಂಧದ ಕಡ್ಡಿ ಬೆಳಗ್ಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದು ಹಾಗೇ ಇರಬೇಕದು. 9 ದಿನಗಳ ನಂತರ ಆಗಿರಬಹುದು, ಅಥವಾ 28 ದಿನಗಳ ನಂತರ ಆಗಿರಬಹುದು, ಅಥವಾ 48 ದಿನಗಳ ನಂತರ ಆಗಿರಬಹುದು. ನೀವು ಇದನ್ನು ಬಹಳ ವಿಶೇಷವಾಗಿ ಸೋಮವಾರದ ದಿವಸ, ಆ ಎಂಡ್ ದಿವಸ ಸೋಮವಾರ ಆಗೋ ಥರ ನೋಡ್ಕೊಳ್ಳಿ. ಅಂದರೆ ಸೋಮವಾರ 9ನೇ ದಿವಸ, ಅಥವಾ ಸೋಮವಾರ 28ನೇ ದಿವಸ, ಅಥವಾ ಸೋಮವಾರ 48ನೇ ದಿವಸ, ಆ ಥರ ಎಂಡ್ ಸೋಮವಾರ ಬರೋ ಥರ ನೋಡಿಕೊಂಡು ಅದನ್ನು ಆರಾಧನೆ ಮಾಡ್ಕೊಳ್ಬೇಕು. ಲೇಡೀಸು ಈ ಪೀರಿಯಡ್ಸ್ ಟೈಮಲ್ಲಿ 4 ದಿನಗಳ ಕಾಲ ಅವಾಯ್ಡ್ ಮಾಡಿ, ನೆಕ್ಸ್ಟ್ ಮತ್ತೆ ಪುನಃ ಶುರು ಮಾಡಿ, ಎಷ್ಟು ದಿನ ಮುಗಿದಿತ್ತು ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋದರೂ ಆಗುತ್ತೆ. ಜಾಸ್ತಿ 48 ಅಥವಾ 28 ಮಾಡೋರು 9 ದಿನಗಳ ಕಾಲ ಆರಾಧನೆ ಮಾಡೋರು ಇದ್ರ ದಿವಸ ನಂತರ, ಅಂದರೆ ಪೀರಿಯಡ್ಸ್ ಆದ ನಂತರ 5ನೇ ದಿವಸದಿಂದ 6ನೇ ದಿವಸದಿಂದ ಶುರು ಮಾಡಿಕೊಂಡು 9ನೇ ದಿವಸ ಸೋಮವಾರ ಬರ್ತಾರ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ತುಂಬ ಅನುಕೂಲ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಿಂದಲೇ 108 ಬಾರಿ ಅದಕ್ಕೆ ಕುಂಕುಮಾರ್ಚನೆ ಮಾಡಬೇಕು. ತುಂಬ ಎನರ್ಜೈಸ್ ಆಗುತ್ತೆ ಅದು. ಅದನ್ನು ಕುಂಕುಮಾರ್ಚನೆಗೆ ಇಡೋಕ್ಕಿಂತ ಮುಂಚೆ ಅದನ್ನು ಗಂಜಲ, ನಾಟಿ ಹಸುವಿನ ಗಂಜಲದಲ್ಲಿ ನೀಟಾಗಿ ಅದನ್ನು ತೊಳೆದುಕೊಂಡು ಅದನ್ನು ಇಟ್ಟು ಅದಕ್ಕೆ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಹಾಗೂ 9 ದಿನಗಳ ನಂತರ ನೀವು ಅದನ್ನು ಬಲಗೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ತುಂಬ ತುಂಬ ಪವರ್ಫುಲ್ ಆಗಿರ್ತದೆ ಅದು ನಿಮಗೆ. ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಿಂದ ಅದನ್ನು ಆರಾಧನೆ ಮಾಡಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಜೂನ್ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ಅಮಾಸೋಮವತಿ ಅಂತ ಕರಿತೀವಿ. ಪರ್ವದಿನ, ಅದು ಬಹಳ ಅಪರೂಪ. ಅಮಾವಾಸ್ಯೆ ಸೋಮವಾರ ದಿವಸ ಬರ್ತಕ್ಕಂಥದ್ದು. ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿ, ಅಮಾಸೋಮವತಿ, ಅಧಿಕ ಅಮಾವಾಸ್ಯೆ ಸೋಮವತಿ. ಇದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಬಹಳ ಅಪರೂಪದಲ್ಲಿ ಬರ್ತಕ್ಕಂಥದ್ದಾಗಿರ್ತದೆ. ಸೊ ಇಂತಹ ಒಂದು ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಬಗಳಾಮುಖಿ ಹೋಮದ ಜೊತೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು, ಈ ಪವರ್ಫುಲ್ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಹೋಮವನ್ನು ಜೂನ್ 15ನೇ ತಾರೀಕು ಸೋಮವಾರ ಅಧಿಕ ಮಾಸದ ಅಮಾವಾಸ್ಯೆ ಅಮಾಸೋಮವತಿಯ ದಿವಸ ಮಾಡಿ, ಅದರ ಜೊತೆಯಲ್ಲಿ ಬಗಳಾಮುಖಿ ಹೋಮವನ್ನು ಮಾಡಿ, ಅದರ ಜೊತೆಯಲ್ಲಿ ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೀವಿ. ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಯಾವುದೇ ಮಾಟಮಂತ್ರ ದುಷ್ಟಶಕ್ತಿ ಏನೇ ಇದ್ರೂ ಸಹ ಪರಿಹಾರ ಆಗಬೇಕು ಅಂತ ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದಲ್ಲಿ ಜೊತೆಗೆ ಎಲ್ಲರನ್ನ ಈ ವಿವಾಹದ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಬ್ರೇಸ್ಲೆಟನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳ ಬ್ರೇಸ್ಲೆಟ್ ಇದು. ಇದರಲ್ಲಿ ವಿಶೇಷವಾಗಿ ನಿಮಗೆ ವ್ಯಾಘ್ರನೇತ್ರ ರತ್ನಗಳಿದೆ, ಕೃಷ್ಣವೀಟಿಕಾ ರತ್ನಗಳಿದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಯಲ್ಲಿ ಧವಳ ರತ್ನ ಅಂಥೇಳಿ ನಿಮಗೆ ಒಂದು 6 ಧವಳ ರತ್ನಗಳಿದೆ. ಈ ಧವಳ ರತ್ನಗಳೇ ತ್ರೈಲೋಕ್ಯ ಮೋಹನ ಗೌರಿ ಮಂತ್ರದಿಂದ ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಧವಳ ರತ್ನಗಳನ್ನು ಎನರ್ಜೈಸ್ ಮಾಡಿ, ರಾಕ್ಷೋಘ್ನ ಹೋಮದ ಮಂತ್ರಗಳಲ್ಲಿ ಈ ವಿಶೇಷವಾಗಿರತಕ್ಕಂತಹ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿ, ಅದೇ ರೀತಿ ಬಗಳಾಮುಖಿ ಹವನದಲ್ಲಿ ಕೃಷ್ಣವೀಟಿಕಾ ಹಾಗೂ ಈ ಒಂದು ವ್ಯಾಘ್ರನೇತ್ರ ರತ್ನಗಳನ್ನು ಎನರ್ಜೈಸ್ ಮಾಡಿ ವಿಶೇಷವಾದಂತಹ ಈ ಬ್ರೇಸ್ಲೆಟನ್ನು ಸಿದ್ಧಿ ಮಾಡಿದ್ದೀವಿ. ಮಾಡಿಕೊಡ್ತೇವೆ. ಇದನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬೋದು. ಲೆಫ್ಟ್ ರೈಟ್ ಇದನ್ನು ಧಾರಣೆ ಮಾಡ್ಕೊಳ್ಬೋದು ಪ್ರತಿಯೊಬ್ಬರೂ ಸಹ. ಯಾವುದೇ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಮೈಲ್ಗೇನು ಮತ್ತೊಂದು ಯಾವ ಟೆನ್ಷನ್ ಇಲ್ಲ. ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಳಿ. ಎಲ್ಲರನ್ನ ನಿಮ್ಮತ್ತ ಸೆಳೆದುಕೊಳ್ಳುವ ಅದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ಧವಳ ರತ್ನಗಳು ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಜೊತೆಗೆ ಈ ಮಾಟಮಂತ್ರ, ಶತ್ರು ಬಾಧೆಗಳು, ನೆಗೆಟಿವ್ ಎನರ್ಜೀಸ್ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಶಕ್ತಿಗಳೇ ಪರಿಹಾರವಾಗಬೇಕು ಅಂತ ರಾಕ್ಷೋಘ್ನ ಹೋಮದಲ್ಲಿ ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿ ಅಂತ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗಿರುತ್ತೆ. ಆದ್ದರಿಂದ ಹಾಗೂ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನೋಡಿಕೊಳ್ಳಿ, ನೀವು ತಿಳಿದುಕೊಳ್ಳಿ. ಲೈವಲ್ಲಿ ಜೂನ್ 15ನೇ ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು. ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರುಗಳು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದಾಗಿರ್ತದೆ. 10:30ಯಿಂದ ಆಚೆಗೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾಗಿರ್ತಕ್ಕಂಥ ರಕ್ಷಾ ಕವಚದ ಒಂದು ವಿಶೇಷವಾದಂತಹ ಒಂದು ಬ್ರೇಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೋಡಬಹುದು, ಎಲ್ಲ ಹೋಮ್ಗಳನ್ನು ನೋಡಬಹುದು. ನಿಮ್ಮ ಮನೆಗೆ ಸ್ಪೀಡ್ ಪೋಸ್ಟ್ ಮೂಲಕ ಈ ಬ್ರೇಸ್ಲೆಟ್ ಬರ್ತದೆ. ಈ ಬ್ರೇಸ್ಲೆಟ್ ಬಂದಮೇಲೆ ಇದನ್ನು ಧಾರಣೆ ಮಾಡ್ಕೊಂಡ್ರಾಯ್ತು. ಹೋಮದ ಭಸ್ಮ ಹಾಗೂ ಕುಂಕುಮವನ್ನು ಡೈಲಿ ಧಾರಣೆ ಮಾಡ್ಕೊಂಡ್ರಾಯ್ತು. ಭಾಳ ಸಿಂಪಲ್ ಆಗಿರತಕ್ಕಂಥದ್ದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಚಾರವನ್ನು ಮುಟ್ಟಿಸಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಸಹ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ನಮೋ ಬ್ರಹ್ಮಶ್ರೀ ರಾಜಿತೆ ರಾಜಪೂಜಿತೆ ಜಯ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವಲೋಕವ ಶಂಕರಿ ಸರ್ವಸ್ತ್ರೀ ಪುರುಷವ ಶಂಕರಿ ಸೂಸೂದೂದು ಘೇ ಘೇ ವಾ ಹ್ರೀಂ ಸ್ವಾಹಾ. ಓಂ ಹ್ರೀಂ ನಮೋ ಬ್ರಹ್ಮಶ್ರೀ ರಾಜಿತೆ ರಾಜಪೂಜಿತೆ ಜಯ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವಲೋಕವ ಶಂಕರಿ ಸರ್ವಸ್ತ್ರೀ ಪುರುಷವ ಶಂಕರಿ ಸೂಸೂದೂದು ಘೇ ಘೇ ವಾ ಹ್ರೀಂ ಸ್ವಾಹಾ.